ಹಾಯ್ ಹಲೋ ನನ್ನ ಎಲ್ಲ ವೀಕ್ಷಕರಿಗೆ ಟೀಮ್ ಉಳ್ಳಾಲ್ ಮಾಡುವ ನಮಸ್ಕಾರಗಳು. ಮೊನ್ನೆ ತೋರಿಸಿದ ರೆಕಾರ್ಡ್ ಅದನ್ನು ಪ್ಲೇ ಮಾಡುವಂಥದ್ದು ಈಗ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಓಪನ್ ಮಾಡಿ ನಿಮಗೆ ಮೊದಲು ತೋರಿಸ್ತೀನಿ. ಆಮೇಲೆ ಅದು ಕೆಲಸ ಹೇಗೆ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ. ಇದನ್ನು ಕಡೆಯ ತನಕ ನೋಡಿ, ಆವಾಗ ನಿಮಗೆ ಎಲ್ಲ ಇದರ ವಿಷಯ ತಿಳಿಯುತ್ತದೆ. ಈಗ ಪ್ಲೇಯರನ್ನು ಓಪನ್ ಮಾಡಿದ್ದು ನಿಮಗೆ ತೋರಿಸ್ತೀನಿ. ಇದಕ್ಕೆ ರೆಕಾರ್ಡ್ ಆಗುವಂಥದ್ದು ಹಾಕಿ ಎಲ್ಲ ತೋರಿಸ್ತೇನೆ ಅದನ್ನು. ಈಗ ಹತ್ತಿರದಲ್ಲಿ ತೋರಿಸ್ತಾ ಇದ್ದೇನೆ. ಇದನ್ನು ಹೀಗೆ ಮಾಡಿ ಇದರ ಮೇಲೆ 7 ಕ್ಯಾಸೆಟ್ ರೆಕಾರ್ಡನ್ನು ಇಡಬೇಕು. ಅದು ಈಗ ಇದರ ಪಿನ್ ತೆಗೆದು ಇದನ್ನು ಇಲ್ಲಿಗೆ ಇಡಬೇಕು. ಆವಾಗ ಇದು ತಿರುಗ್ತದೆ. ತಿರುಗುವಾಗ ಪುನಃ ಅದರ ಮೊದಲು ಇದನ್ನು ರೆಕಾರ್ಡು ಇಟ್ಟು ಇದನ್ನು ಕೆಳಗೆ ಮಾಡಬೇಕು. 7 ರೆಕಾರ್ಡ್ ಇಟ್ಟು ಆಮೇಲೆ ಇದನ್ನು ಪ್ಲೇ ಮಾಡಬೇಕು. ಈಗ ತೋರಿಸ್ತೇನೆ ಅದನ್ನು. ಈಗ ಗ್ರಾಮಫೋನನ್ನು ದೂರ ಇಟ್ಟಿದ್ದೇನೆ. ಈಗ ಹತ್ತಿರ ತಂದು ತೋರಿಸ್ತೇನೆ. ಈಗ ಸರಿ ಕಾಣಬಹುದು. ಇದರಲ್ಲಿ 7 ಇದೆ ಬೇರೆ ಬೇರೆಯಾಗಿ. ಒಟ್ಟಿಗೆ ಹಾಕಿ ಇದರ ಮೇಲೆ ಇಡ್ತೇನೆ. ಈಗ 7 ಆಯಿತು, 7 ಕುತುಳಿಸಿ ಆಯಿತು. ಆಮೇಲೆ ಇದನ್ನು ಲಾಕ್ ಆಯಿತು. ಆಮೇಲೆ ಇದಕ್ಕೆ ಕರೆಂಟ್ ಕೊಟ್ಟು ಇಲ್ಲಿ ಸ್ಪೀಕರ್ ಇದೆ. ಹಾಗೆ ಇದು ಕಂಟ್ರೋಲ್, ವಾಲ್ಯೂಮ್ ಕಂಟ್ರೋಲ್. ಇದು ಸ್ವಿಚ್ ಆನ್ ಆಫ್. ಈಗ ಇದರ ಒಳಗೆ ಹೇಗೆ ವರ್ಕ್ ಆಗ್ತದೆ ಅಂತೇಳಿ ತೋರಿಸ್ತೀನಿ, ಮತ್ತು ಹೊರಗಿಂದ ಹೇಗೆ ವರ್ಕ್ ಆಗ್ತದೆ ಅಂತೇಳಿ ತೋರಿಸ್ತೀನಿ. ಈಗ ಇದಕ್ಕೆ ಸ್ವಿಚ್ ಹಾಕ್ತೀನಿ, ಕರೆಂಟ್ ಇದು. ಇದು ತಿರುಗ್ತಾ ಇದೆ. ಇದು 33 ಸ್ಪೀಡ್. ಆಮೇಲೆ ಇದಕ್ಕೊಂದು ಸ್ವಿಚ್ ಹಾಕಿ ಬೇರೆ ಉಂಟು, ಅದನ್ನು ಹೇಗೆ ಇಟ್ಟರೆ ಅದರಲ್ಲಿ ಪದ್ಯ ಬರ್ತದೆ. ಆಮೇಲೆ ಇಲ್ಲಿ ಹೋದ ನಂತರ ಅದರ ಮೇಲೆ ಒಂದು
ಮೇಲಿದು ಒಂದು ಕ್ಯಾಸೆಟ್ ಬೀಳ್ತದೆ, ಆವಾಗ ಇಲ್ಲಿ ಟಚ್ ಆಗ್ತದೆ, ಹೀಗೆ ಬೀಳ್ತದೆ. ಹೀಗೆ ಆವಾಗ ಅಲ್ಲಿ ಒಂದು ಇದು ಕ್ಯಾಸೆಟ್ ಕೆಳಗೆ ಬೀಳ್ತದೆ, ಪ್ಲೇಟ್ ಕ್ಯಾಸೆಟ್ ಅಲ್ಲ, ಪ್ಲೇಟ್ ಕೆಳಗೆ ಬೀಳ್ತದೆ, ಆವಾಗ ರನ್ ಆಗ್ತದೆ. ಈಗ ಇದರ ಒಳಗೆ ಹೇಗೆ ಉಂಟು ಅಂತೇಳಿ ತೋರಿಸ್ತೀನಿ. ಇದು ಸೌಂಡ್ ಎಲ್ಲ ಸರಿ ಉಂಟು, ಆದರೆ ಒಂದು ಪಾರ್ಟ್ಸ್ ಹೋಗಿದೆ. ಏನಂತ ಹೇಳಿದರೆ ಇದರ ಪಿಕಪ್ ಅಂತ ಹೇಳ್ತಾರೆ. ಈಗ ತೋರಿಸ್ತೀನಿ. ಇದು ಕಾರ್ಟ್ರೇಜ್ ಅಂತೇಳಿ, ಇದು ಇದರ ಒಳಗಿರ್ತದೆ. ಇದನ್ನು ಹೀಗೆ ಕೂತುಳಿಸುವುದು. ಫಿಟ್ ಸ್ಕ್ರೂ ಉಂಟು, ಇಲ್ಲೆರಡು ಸ್ಕ್ರೂ ಹಾಕಿ ಕೂತುಳಿಸುವುದು. ಆದರೆ ಇದರ ಸೂಜಿ ಸರಿ ಉಂಟು, ಇದು ಕಟ್ಟಾಗಿದೆ, ಇಲ್ಲಿ ಪಾರ್ಟ್ಸ್ ಹೋಗಿದೆ, ಆದ್ದರಿಂದ ಇಲ್ಲಿ ಸೌಂಡ್ ಬರುವುದಿಲ್ಲ. ಆದ್ದರಿಂದ ಇದನ್ನು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಈಗ ಅದೇ ಸ್ಕ್ರೂ ಎಲ್ಲ ತೆಗೆದು ಈ ಮೇಲಿಟ್ಟಿದ್ದೀನಿ, ಅದಕ್ಕೆ ಕೌಚ್ ಹಾಕ್ತೀನಿ. ಈಗ ನೋಡಿ, ಈಗ ಇದರ ಪಾರ್ಟ್ಸ್ ನೋಡಿ, ಈಗ ಹತ್ತಿರದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಮೋಟ್ರ್, ಇದೆಲ್ಲ ಆರ್ಮ್ ಹೋಗುವಂಥದ್ದೆಲ್ಲ. ಇಲ್ಲಿ ಇದು ಬಹಳ ಹಳೆಯ ಕಾಲದ್ದು. ಈಗೆಲ್ಲ IC ಟ್ರಾನ್ಸ್ಫರ್ ಎಲ್ಲ ಬಂದಿದೆ. ಇದು ಅದರ ಮೊದಲು ವಾಲ್ ಅಂತೇಳಿ, ಇದು ತೆಗಲಿಕ್ಕೆ ಆಗ್ತದೆ. ಇದು ಒಂದೇ ವಾಲ್ನಲ್ಲಿ ವರ್ಕ್ ಆಗೋದು. ಇಲ್ಲಿ ಔಟ್ಪುಟ್ ಟ್ರಾನ್ಸ್ಫಾರ್ಮರು, ಇದು ಡ್ರೈವರ್ ಟ್ರಾನ್ಸ್ಫಾರ್ಮರು, ಇಲ್ಲಿಂದ ಸ್ಪೀಕರಿಗೆ ಹೋಗುವಂಥದ್ದು. ಇಲ್ಲಿ ಸ್ಪೀಕರ್, ಇದೊಂದು ಕೆಪಾಸಿಟ್ರಿ. ಹೀಗೆಲ್ಲ ಪಾರ್ಸೆಲ್ ಆಗಿ ಇಲ್ಲಿ ವಾಲ್ ನೋಡಿ, ಇದರದ್ದು ಒಂದು ಪಾರ್ಟ್ಸ್ ಇಲ್ಲದೆ ಇದು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇದರದ್ದು ಕಾರ್ಟ್ರೇಜ್ ಹೋಗಿದೆ, ಅಂದರೆ ಪಿಕಪ್ಪು. ಆಗ ತೋರಿಸಿದ ಹಾಗೆ ಇಲ್ಲಿ ಬರ್ತದೆ ಕಾರ್ಟ್ರೇಜ್, ಅದು ಮಾತ್ರ ಹೋಗಿದೆ, ಬಾಕಿ ಎಲ್ಲ ಸರಿ ಉಂಟು. ಅಷ್ಟು ಹಳೆದ್ದಾದರೂ ಏನಾಗಲಿಲ್ಲ, ಎಲ್ಲ ಸರಿ ಉಂಟು. ಹೆಚ್ಚಿನಿಂದ ಹೊರಗಿನಿಂದ ತೋರಿಸ್ತಾ ಇದ್ದೇನೆ. ಮೇಲೆ ಮಾಡಿ ಈಗ ತೋರಿಸ್ತೇನೆ. ಈಗ ಮೇಲೆ ಮಾಡಿ ತೋರಿಸ್ತೇವೆ. ಇದು ಸೌಂಡ್ ಬರುವಂಥದ್ದು ಆಂಪ್ಲಿಫೈಯರ್ ಎಲ್ಲ. ಇದು ಬಹಳವು ಹಳೆಯ ಕಾಲದ ವಾಲ್, ಅಂದರೆ ಇದು ಬಹಳ ತುಂಬ ಹಳೆಯ ಆಂಪ್ಲಿಫೈಯರ್. ಇದು ಆನ್ ಮಾಡ್ತೀನಿ, ಮೋಟ್ರ್ ಈಗ ತಿರುಗ್ತಾ ಉಂಟು. ಇದು ಅದಕ್ಕೆ ಸ್ವಿಚ್. ಇದು ನಿಮಿಷಕ್ಕೆ
1 ನಿಮಿಷಕ್ಕೆ 78 ಮತ್ತು 33 ಸ್ಪೀಡ್ನಲ್ಲಿ ತಿರುಗ್ತದೆ. ಇದು 1 ನಿಮಿಷಕ್ಕೆ ಈಗ ತಿರುಗುವುದು 78. ಹಾಗೆ ಮತ್ತೊಂದು ಸ್ಪೀಡ್ನಲ್ಲಿ 33. ಈಗ 33 ಸ್ಪೀಡ್ನಲ್ಲಿ ತಿರುಗ್ತಾಯಿದೆ. ಇದು 33ವರೆ 1 ನಿಮಿಷಕ್ಕೆ ತಿರುಗ್ತಾಯಿದೆ. ಆಯಿತು, ಇನ್ನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.